ನಿಮ್ಗೆ ಏನಾದರೂ ಕೆಲಸ ಇಲ್ಲ ಅಂದಿದ್ರೆ ನೆನ್ನೆ ಅವನಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತಿದ್ವಿ. ಏನು ಮಾಡ್ತೀಯ, ಕೆಲ್ಸಕ್ಕೆ ಹೋಗಿರೋದ್ರಿಂದನ ಆಗಲಿಲ್ಲ ಕಣಲ್ಲ. ನಾವೇನಾನ ಇದ್ದಿದ್ರೆ ನೆನ್ನೆಸ್ಲೆ ಅವನಿಗೆ ಮದುವೆ ಆಗಿ ಬಂದಾಗ್ಲೇ ಓನರೆಲ್ಲ ಕಿತ್ಕೊಂಡು ಹೋಗಂಗೆ ಹೊಡಿತಾ ಇದ್ವಿ. ಏನು ಮಾಡಲಿ, ಕೆಲಸ ಇತ್ತು. ಕೆಲಸ ಮುಖ್ಯ. ಆಮೇಲೆ ಕೆಲಸ ಇಲ್ದಂಗೆ ನೋಡ್ಕೊಂಬನ ಇಂಥವನ್ನೆಲ್ಲನ. ನಾವು ಕೆಲಸ ಮಾಡ್ಬೇಕು. ನಮ್ಮ ಕೆಲಸ ಏನೈತೆ ನಾವು ಅದನ್ನು ಮಾಡಬೇಕು ಅಂತೇಳಿ ಕೆಲ್ಸಕ್ಕೆ ಹೋಗಿದ್ದು ನಾನು. ನಾನು ಎನ್ ಎಸ್ ಬೈನಾಗ ಬಂದ ಇಟ್ಕೇನೆ ನನಗೆ ಹೋಗೋಣ ಅನ್ನಿಸ್ಬಿಡ್ತು. ಆದರೆ ದಿವ್ಯ ಬೇಡ ಸುಮ್ಮನಿರ್ರಿ, 3 ಜನನೂ ಒಂದಾಗಿ ಹೋಗಿರಿ ಅಂತ. 3 ಜನನೂ ಒಂದಾಗಿ ಹೋಗಿರೋದು ನೋಡಿ ಅವನು ಸರಿಯಾಗಿ ಎದ್ರಕೊಬಿಡ್ಬೇಕು. 3 ಜನನೂ ಒಂದಾಗಿ ಹೋಗ್ಬೇಕು, ನೀವು ಒಗ್ಗಟ್ಟಾಗಿದ್ದೀರ ಅಂತ ಅವ್ನಿಗೆ ಗೊತ್ತಾಗಬೇಕು ಅಂತ ಅಂದ್ಲು ದಿವ್ಯ. ಖುಷಿಯಾಗಿದೆಯಾ ಅಮೃತ ಬಂದಾಗಿಂದ, ಮನೆಗೆ ಬಂದಾಗಿಂದ? ಅವಳು ಬೇರೆ ಬಿಟ್ಟು ಹೋಗೋಳಲ್ಲ ತವ್ರ ಮನೆಗೆ. ಅಲ್ಲ ತವ್ರ ಮನೆಗೆ ಅದು ಹೆಂಗೆ ಕರ್ಕೊಂಡು ಹೋದ್ರು ಅವರು? ಬಿಟ್ಟು ಹೋಗೋಳಲ್ಲ. ನಾನು ಇಲ್ಲಿದ್ರೆ ಅವಳದೊಂದು ತಲೆನೋವಪ್ಪ ಅಂತ ಅನ್ಕೊಂಡಿದ್ದೆ. ಹೆಂಗೂ ಬಿಟ್ಟು ಹೋಗೋಳು ಬಿಡಪ್ಪ. ಅಷ್ಟೇ ಸಾಕು. ಪೀಡೆ ತಲುಪ್ತಲ್ಲ ಅಷ್ಟೇ, ನೆಮ್ಮದಿಯಾಗಿ ಇದ್ಬಿಡೋದು ಒಳ್ಳೇದು. ನಾವಿನ್ನೂ ನಾವಿಬ್ಬರು ಖುಷಿಯಾಗಿರೋದು ಬೇಕಾಗಿರೋದು. ಇನ್ನಿಬ್ರು ಇದ್ಬಿಡೋಣ, ಎಂಜಾಯ್ ಮಾಡಿಕೊಂಡು ಇಬ್ಬರು ತುಂಬ ಚೆನ್ನಾಗಿದ್ಬಿಡೋಣ ಇನ್ಮೇಲಿಂದ. ಯಾವಾಗಲೂ ತುಂಬ ಖುಷಿಯಾಗಿ ಇದೀವಿ ಹೇಳೋರಾಗು ನಾವಿಬ್ರು. ಇನ್ನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ, ಏನಿಲ್ಲ. ಇವಾಗಂತೂ ಅವಳು ಹೋಗಿರೋದು ಇನ್ನೂ ನಮ್ಗೆ ಒಳ್ಳೇದೇ ಆಯಿತು. ನಿನಗೂ ಹಂಗೆ ಅಲ್ವಾ? ಅವಳು ಹೋಗಿರೋದಕ್ಕೆ ಸ್ವಲ್ಪ ಸಮಾಧಾನ ಆಗೈತೆ. ನೀನು ನೋಡಿದ್ರೆ ಗೊತ್ತಾಗ್ತೈತೆ ನನಗೆ. ಮತ್ತೆ ಅವಳಿದ್ದಿದ್ರೆ ಸುಮ್ಮನೆ ನಮಗೆ ಅಡ್ಡಿ ಆಗ್ತಾ ಇತ್ತು. ಅವಳೊಂಥರ ನಮಗೆ ಏನೋ ಅಡ್ಡ ಬಂದಂಗೆ ಆಗೋದು. ಅದಕ್ಕೆ ಅತ್ತಗೆ ಅವಳು ಬಿಟ್ಟು ಹೋಗಿರೋದು ಒಳ್ಳೇದೇ ಆಯಿತು. ಫಸ್ಟ್ ಮನೆ ಕಟ್ಕೊಬಿಡ್ಬೇಕಪ್ಪ ನಾವು. ಒಂದು 25-30 ಲಕ್ಷದ ಬೇಗ ಇವಾಗ ಬಿಸ್ನೆಸ್ ಮಾಡಿಬಿಟ್ಟು, ಇವಾಗ ಹೆಂಗೋ ಮರಿಗಳು ಸ್ವಲ್ಪ ತೊಗೊಂಬಂದಿದ್ದೀವಿ. ನೆಕ್ಸ್ಟು ಸ್ವಲ್ಪ ನನ್ನ ಹತ್ರ ಅಮೌಂಟ್ ಐತಲ್ಲ ನನ್ನ ಅಕೌಂಟಲ್ಲಿ, ಅದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮರಿಗಳನ್ನೆಲ್ಲ ತೊಗೊಂಬಂದು ಸ್ವಲ್ಪ ನಾವು ಬಿಟ್ಕೊಬಿಟ್ಟು ಚೆನ್ನಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಮರಿಗಳನ್ನೆಲ್ಲ ತೊಗೊಂಬಂದು ಬಿಸ್ನೆಸ್ ಮಾಡಬೇಕು. ಬೇಗ ಬಿಸ್ನೆಸ್ ಮಾಡಿ ಒಂದು 20-25 ಲಕ್ಷ ದುಡ್ಕೊಂಡು ನಾವು ಬೇಗ ಮನೆ ಕಟ್ಟಬೇಕು. ನನಗೆಲ್ಲ ಸಿಂಕ್ ಇರಬೇಕು, ಒಳಗಡೆ ಎಲ್ಲ ಸ್ಟ್ಯಾಂಡರ್ಡ್ ಆಗಿರ್ಬೇಕು ನನಗೆ ನಾನೇ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಅಮೃತ, ಇನ್ನೇನು ಮಾಡೋಕ್ಕಾಗುತ್ತೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಮೇಲೆ ಹೆಂಗೋ ಆಗುತ್ತೆ. ಸ್ವಲ್ಪ ದಿನ ಯಾವುದೇ ಆಗಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ಏನಿಲ್ಲ, ನಾನು ನಿನಗೆಲ್ಲ ಅನುಕೂಲ ಮಾಡ್ಕೊಂಡು ಕೊಡ್ತೀನಿ, ಸುಮ್ಮನಿರು. ನನ್ನ ಮದುವೆ ಆಗಿದ್ಕೂ ನೀನು ತುಂಬ ಖುಷಿಯಾಗಿರಬೇಕು, ತುಂಬ ಚೆನ್ನಾಗಿರ್ತೀಯ ಬಿಡು. ಅವಳು ಹೋಗಿದ್ದು ಒಳ್ಳೇದೇ ಆಯಿತು ನನಗೆ. ನೀನೇ ಬೇಕನ್ನಲ್ಲ ಮೋಸ ಮಾಡೋಕ್ಕೆ. ಇಂಥ ಸಂಪತ್ತಿಗೆ ಯಾಕಲ್ಲ ಮದುವೆ ಆಗಿದ್ದೆ ಕರ್ಕೊಂಬಂದು? ನಾವು ನಮ್ಮ ಅಮ್ಮಣ್ಣಿನ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡ್ತಿದ್ವಿ ಕಣಲೇ. ಯಾಕೆ ಕರ್ಕೊಂಬಂದು ಮದುವೆ ಆದೆ ಇಂಥ ಸಂಪತ್ತಿಗೆ? ಹಿಂಗೆ ಮೋಸ ಮಾಡೋದಕ್ಕೆ ಅವ್ಳಿಗೆ ಮೋಸ ಮಾಡ್ದಲ್ಲೋ ನೀವ? ಏನು 3 ಜನನೂ ಒಂದಾಗಿ ಬಂದು ನನ್ನ ಎದುರಿಸ್ಬೇಕು ಅಂತ ಇದ್ದೀರಾ? ಏನು ಎದುರಿಸ್ತಾ ಇದ್ದೀರಾ ಬಂದು? ನಾನು ಎದುರ್ಕೊಳ್ಳಲ್ಲ ಬಿಡು, ನನ್ನ ಎದುರಿಸ್ಬೇಡಿ ನೀವು. ಏನು ಅನ್ಕೊಂಡಿದ್ದೀರಾ? ನನ್ನ ಎದುರಿಸ್ತಾ ಇದ್ದೀರಾ ನೀವು? ಎದುರ್ಸಕ್ಕೆ ಬಂದಿಲ್ಲ, ಏಳಾಗೋದಕ್ಕೆ ಬಂದಿದ್ದೀವಿ ನನ್ನ ಮಗನೇ. ಏನು ಅಂದ್ಕೊಂಡಿದ್ಯಾ ನೀನು? ನೀನು ಬೇಕಾ ಬಿಟ್ಟು ಆಡೋಕ್ಕೆ? ಏನು ಅಂದ್ಕೊಂಡಿದ್ಯಾ? ಏನು ಡೈವರ್ಸ್ ಕೊಟ್ಟಿದ್ಯಾ? ನಾವು ಮದುವೆ ಆಗಿ ಕರ್ಕೊಂಬಂದಿದ್ಯಾ? ಈಗ ಬಂದವ್ರೆ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಈಗ ಬಂದವ್ರೆ. ಇಷ್ಟು ದಿವಸ ಏನು ಬೇಕಾಗಿರ್ಲಿಲ್ಲ. ಅವಳು ಕಷ್ಟಾಗಿದ್ದಾಗ, ಇವನು ಕಷ್ಟಾಗಿದ್ದಾಗ ಅವಳಿಂದ ಇವನ್ ಜೀವನ ಹಾಳಾಯ್ತಲ್ಲ. ಅವಳು ಬಂದಾಗಿಂದಲೂ ದುಡಿತಾ ಇದ್ದವನು ದುಡಿಯಕ್ಕೆ ಮನ್ಸು ಬರ್ದಂಗೆ ಆಯಿತು. ಅವಳಿಂದನ ಇವನಿಗೆ ಬೈ ಕೆಟ್ಟದ್ದೇ ಆಗಿರೋದು. ಅವಳ ಕಾಲು ಗುಣ ಸರಿ ಇಲ್ಲ. ಸುಮ್ಮನಿರೋದು ಕಲಿ. ನೀನು ಮಾತಾಡಬೇಡ. ನಿನ್ನ ಮಾತಾಡ್ಸಿಲ್ಲ, ನೀನು ಮಾತಾಡಬೇಡ. ನೀನು ಮಾತಾಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ. ನೀನು ಏನಕ್ಕೆ ಮಾತಾಡ್ತೀಯ? ನೀನು ಮಾತಾಡ್ಕೊಡ್ದು. ನೀನು ಮಾತಾಡಿದ್ಯಾ ಅಂದ್ರೆ ಸರಿ ಆಗಲ್ಲ. ನೀನು ಮಾತಾಡಬೇಡ. ಮಾತಾಡೋದೆ ನನ್ನ ಗಂಡನ ಸುದ್ದಿಗೆ ಬಂದರೆ ನಾನು ಮಾತಾಡೋದೇನೆ. ಅದು ಯಾರೇ ಆಗಲಿ ನನ್ನ ಗಂಡನ ವಿಚಾರಕ್ಕೆ ಬಂದಿದ್ದಾರೆ ಅಂತಂದರೆ ಮಾತಾಡ್ತೀನಿ, ಮಾತಾಡ್ದಂಗೆ ಇರೋಕ್ಕಾಗಲ್ಲ. ಹೋಗ್ರಪ್ಪ, ನೀವೇನು 3 ಜನನೂ ಬಂದೆ ನನ್ನ ಎದುರಿಸ್ಬೇಕು ಅಂತ ಇದ್ರ? ಹೋಗ್ರಿ. ನಿಮ್ದು ಏಟೈತೆ ಆಟ ನೋಡ್ಕೊಂಡು ಯಪ್ಪನಿರೋಗ್ರಿ. ಇಲ್ಲೇನು ಬಂದಿದ್ರಿ ಮಾತಾಡೋಕ್ಕೂ ಹೇಳೋಕ್ಕೂ ಕೇಳೋಕ್ಕೂ? ಇಲ್ಲೇನು ನಡೆಯಲ್ಲ ನಿಮ್ಮ ಬಾಣ. ಹೋಗ್ತಾ ಇರ್ರಿ. ಯಾರು ಇಲ್ಲ ಕೇಳಾರು ಅಂತ ತಿಳ್ಕೊಂಡಿದೀಯಾ? ಡೈವರ್ಸ್ ಕೊಡಲ್ಲಪ್ಪ. ಅಷ್ಟು ಭಾಗ ಕೊಟ್ಟು ಡೈವರ್ಸ್ ಕೊಡಲ್ಲ. ಭಾಗ ಎಲ್ಲ ಕೊಡ್ಬೇಕು. ಭಾಗ ಕೊಡಲಿಲ್ಲ ಅಂದರೆ ಎಲ್ಲ ದುಡ್ಡೆಲ್ಲ ಭಾಗ ಕೊಡ್ಬೇಕು ನಮಗೆ. ಬಿಡಲ್ಲ ಕಾಣಲ್ಲ. ನೋಡೋಣ ಎರಡರಾಗ ಒಂದಾಗಲಿ ನನ್ನ ಮಗನೇ. ಹೋಗ್ರೆ. ಏನು ಇಲ್ಲಿ ಬಂದು ಈಗ ಬಂದೇವಿ 3. ನಾವು ಒಂದಾಗಿದ್ದೀವಿ, ನಾವು ಅಣ್ಣ ತಮ್ಮ ಸೇನಕ್ಕಿದ್ದೀವಿ ಅಂತ ನಿಮ್ಮ ಬಂಡವಾಳ ಎಲ್ಲರಿಗೂ ಗೊತ್ತಾಯ್ತು. ಹೋಗ್ರೆ ಅಲ್ಲೇ ನೋಡಿ ಹೆಂಗೆ ಹೊಡಿತಾ ಇದ್ದಾರೆ. ಇವ್ರಿಗೆ ಎಷ್ಟು ಧೈರ್ಯ ಬಂದು ಹಿಡ್ಕೊಂಡು ಹೊಡಿತಾ ಇದ್ದಾರಲ್ಲ. ನೋಡಿ ಇವ್ರು ಹೆಂಗೆ ಹೊಡಿತಾ ಇದ್ದಾರೆ ಅಂತ. ಮಾತಾಡ್ತೀಯ? ಮಾತಾಡಿದೀಯ ಅಂದ್ರೆ ನಡೆಯಲ್ಲ ನನ್ನ ಮಗರೇ. ಏನು ಅನ್ಕೊಬಿಟ್ಟಿದೀಯ ನೀನು? ನಾವು ಯಾವತ್ತೂ ಒಗ್ಗಟ್ಟಾಗೆ ಇರೋದು 3 ಜನನೂ. ಏನು ನೀನು ನೋಡಲಿ ಅಂತ ಹೇಳಿ ನಾವೇನು ಒಗ್ಗಟ್ಟಾಗಿಲ್ಲ. ನಾವು ಯಾವತ್ತೂ ಒಗ್ಗಟ್ಟಾಗಿ ಇರೋದು. ನಾವು 3 ಜನ ಅಣ್ಣ ತಮ್ಮಗಳು ಯಾವತ್ತೂ ನಾವು ಒಗ್ಗಟ್ಟೇನೆ. ನೀನಿರೋ ನಾವು ಬಣ್ಣ ಇದ್ದಂಗೆ ನಾವಾಗಿರೋ ಯೋಗ್ಯತೆ ಇಲ್ವಲ್ಲೋ ನಿನಗೆ? ಮತ್ತೆ ನೋಡಲಿ ಅಂತ ಇದ್ದೀವಂತೆ. ಯಾರನ್ನ ನೋಡಲಿ ಮಾಡಲಿ ಅಂತ ಇದ್ರೆ 2 ದಿನ ಕಣೋ. ನಾವು ಮದುವೆ ಆಗಲಿ, ನಮ್ಮ ಮಕ್ಕಳಾಗಲಿ, ನಾವು ಯಾವತ್ತು ನಮ್ಮ ಮಕ್ಳು ಮದುವೆ ಮಾಡಿರೂ ನಾವು ಹಿಂಗೆ ಇದೀವಿ ಕಣಲ್ಲಿ. ನಾವು ಯಾವಾಗಿಂದಲೂ ನಮ್ಮ ಅಣ್ಣರಾಗಲಿ ನನ್ನ ತಮ್ಮಗಳು ನಾವು ಯಾವತ್ತೂ ಜಗಳಾಡಿ ಕಣೋ. ನಮ್ಮ ತಂಗಿಯರಾಗಲಿ ನಾವು ಯಾವತ್ತೂ ನಮ್ಮ ಮಧ್ಯೆ ಮನಸ್ತಾಪ ಅಂಬೋದು ಬಂದೇ ಇಲ್ಲ ನನ್ನ ಮಗನೇ. ಮಾತಾಡ್ತೀಯ ನೀನು? ನನಗೂ ಗೊತ್ತಾಯ್ತು ನಿಮ್ಮ ಬಂಡವಾಳ ಎಲ್ಲ.
ಇವಾಗ ನಾನು ಅಮೃತನ ಮದುವೆ ಆಗಿರೋದಕ್ಕೆ ಚೆನ್ನಾಗಿರೋ ಹುಡುಗಿನ ಮದುವೆ ಆಗ್ಬಿಟ್ನಲ್ಲ ಅಂಬ ಹೊಟ್ಟೆ ಅವರಿಗೆ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ರು. ಮತ್ತೆ ಇಷ್ಟು ದಿನ ಕಷ್ಟ ಆಗಿದ್ಲು ಮಗಳು, ಅವಾಗ ಯಾಕೆ ಬರಲಿಲ್ಲ ನೀವು? ಏಯ್, ನೀನು ಯಾಕೆ ಮದುವೆ ಆಗಿದ್ದೆ? ಕರ್ಕೊಂಬಂದು ನೀನು ಯಾಕೆ ಮದುವೆ ಆಗಿದೆ? ಸಾಕ ಯೋಗ್ಯತೆ ಇಲ್ಲ, ನೋಡ್ಕೊಂಬಕ್ಕಾಗಲ್ಲ, ದುಡ್ದಾಕಕ್ಕಾಗಲ್ಲ, ದುಡಿಯೋಕ್ಕಾಗಲ್ಲ ನನಗೆ ಅಂಬನು. ನೀನು ಯಾಕೆ ಕರ್ಕೊಂಬಂದು ಮದುವೆ ಆಗಿದ್ದೆ? ಕರ್ಕೊಂಬಂದು ಮದುವೆ ಆಗಿ ಆ ಹುಡುಗಿಗೆ ಹಿಂಗೆ ಮಾಡೋದು? ನೀನು ದುಡಿಬೇಕು ಕಣೋ. ನಾವು ದುಡಿಯಲ್ವೇನ? ಬಾರೋ, ನಮ್ಮ ಹೆಂಡ್ತಿ ಮಕ್ಳು ನಾವು ಹೆಂಗೆ ಸಾಕ್ತೀವಿ ನೋಡು. ಬಾರೋ ಬಾರೋ, ನೋಡು ಬಾ ನಮ್ಮ ಮನೆಯಾಗೆ ನಾವು ಹೆಂಗೆ ಸಾಕ್ತೀವಿ ಅಂತೇಳಿ. ನಮ್ಮ ಮನೆಯಾಗ ನೋಡಿ ಕಲ್ತ್ಕೊಳ್ಳೋ ನೀನು. ನಾವೆಂದು ಹೆಂಗೋಸ್ರು ನಾಚಿಕ್ ಕಳಿಸಿಲ್ಲ, ಏನು ಒಂದು ಬದುಕಿಗಿಕ್ಕಿಲ್ಲ, ಹಂಗೆ ನಾವು ದುಡ್ದಾಕ್ತೀವಿ ಕಣಲು. ಹಾಂ, ಬಾರೋ ನಮ್ಮ ಮನೆಯಾಗ ನೋಡು ನೀನು. ಅಡಿಬೇಡಿ ನೋಡು, ನೀವು ಯಾಕೆ ಬಂದು 3 ಜನ ಹಿಂಗೆ ಒಯ್ಯೋದು? ನಾನೇನಿಲ್ಲ, ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ಕೊಡಕ್ಕೆ ಕಂಪ್ಲೇಂಟಾ? ನಿನ್ನ ಡೈವರ್ಸ್ ಕೊಡ್ದಲ್ಲಿ ನೀನು ಹೆಂಗೆ ಮದುವೆ ಆದೆ ನೀನು? ಹೆಂಗೆ ಮದುವೆ ಆದೋ ನೀನು? ಓ, ಏನು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಅಂತ ಎದುರಿಸ್ತಾ ಇದೀಯ? ಯಾರು ತಪ್ಪು ಇದ್ರಾಗೆ? ಯಾರು ತಪ್ಪು? ಇವತ್ತು ನನ್ನ ಮಗಳು ಕಂಪ್ಲೇಂಟ್ ಕೊಟ್ಬಿಟ್ರೆ ನೋಡು, ಡೈವರ್ಸ್ ತಗೊಂಬಕ್ಕೆ ಇಲ್ಲೋಡು. ಅದು ನಾವು ಎಷ್ಟು ದುಡ್ಡು ಕೇಳ್ತೀವಿ ಅಷ್ಟು ದುಡ್ಡು ಕೊಡಲಿಲ್ಲ ಅಂದ್ರೆ ಕೇಳಲ್ಲ. ಓ, ಏನು ಅನ್ಕೊಬಿಟ್ಟಿದ್ಯಾ? ಬಿಡಲ್ಲ ಕಣ, ನಾವು ನೋಡೋಣ. ಓ, ಏನೋ ತಿಳ್ಕೊಬಿಟ್ಟಿದ್ಯಾ ನೀನು? ಏನೋ ಸುಮ್ಮನೆ ಆಗ್ಬಿಡ್ತಾರೆ ಇವರು ಅಂತ ತಿಳ್ಕೊಂಡಿದ್ದೀಯ. ಓಯ್, ನಾವು ತಾಲ್ಗೆ ಹಾಕ್ಯಂಡ್ಮೇಲೆ ಮುಗೀತು. ನಾವು ಎಂಥರೇ ಆಗಿರಲಿ, ಓ ನಾವು ಬೊಗ್ಗಲ್ ಕಾಣಲ್ಲ, ಬೊಗ್ಗಲ್ಲ. ನಮ್ಮ ಮಾತಾಡೋಕೆ ಬರಬೇಡ ನೀನು. ಜಂಬುದ್ ಮಾತಾಡ್ತಾರೆ ನೋಡಿ, ಇವ್ನಿಗೆ ಎಷ್ಟು ದಿಮಾಕ್ ಇರಬೇಡ. ಹಾಂ, ಲೇ ನೀನು ಫಸ್ಟು ನ್ಯಾಯವಾಗಿರೋದು ಕಲಿ. ಹೇಳ್ತೀನಿ, ನೀನು ಸರಿಯಾಗಿ ನೋಡ್ಕೊಂಡು ಸಾಕಾಗಲಿಲ್ಲ ಅಂದಮೇಲೆ ಇನ್ನೇನು? ನೀನು ಯಾಕಲ್ಲ ಕರ್ಕೊಂಬಂದು ಮದುವೆ ಆಗಿದೆ? ಸುಮ್ಮನೆ ನಮ್ಮ ಹುಡುಗಿ ಜೀವನ ಹಾಳು ಮಾಡ್ದಲ್ಲ ಕರ್ಕೊಂಬಂದು ಮದುವೆ ಆಗಿ. ಹೆಂಗ ನಮ್ಮ ಹುಡುಗಿ ಸೇನಕನ ಇರೋದು, ನಾವು ಕೊಟ್ಟಿರತ್ತಾಗ ಮದುವೆ ಆಗಿ. ನಿನ್ನ ಮಗಳು ನಾವು ಗೊತ್ತಾಗುತ್ತೆ ನಿಮ್ಗೂ. ನೋಡ್ಕೊಂತೀವಿ ಕಾಣಲಿ, ನೋಡ್ಕೊಂತೀವಿ ಕಾಣೋ. ನೋಡ, ನನ್ನ ಮಗಳಿದ್ರೆ ನೀನು ಹಾಳಾಗಿ ಹೋಗ್ಲಿಲ್ಲ ಅಂದ್ರೆ ಕೇಳಲಿ, ಹಾಳಾಗಿ ಹೋಗ್ಲಿಲ್ಲ. ನೋಡಿ ನಮ್ಮ ಅಮ್ಮನ ಜೀವನ ಇನ್ಮೇಲೆ ಹೆಂಗಿರುತ್ತೆ? ನೀನು ಬಿಟ್ಟು ಬಂದವಳೆ ಅಂದಮೇಲೆ ನಮ್ಮ ಅಮ್ಮನ ಜೀವನ ಹೆಂಗೆ ಮಾಡ್ತೀವಿ ನೋಡ್ತಿರು. ಅಯ್ಯೋ, ನೋಡ್ತೀವಿ ಹೋಗ್ರಿ. ಸುಮ್ಮನೆ ನಮ್ಮ ಹತ್ರ ನೀವು ಚಾಲೆಂಜ್ ಮಾಡಕ್ಕೆ ಬರಬೇಡಿ. ನೀವೆಲ್ಲಿ ನಾವೆಲ್ಲಿ? ನಮ್ಮ ಲೆವೆಲೇ ಬೇರೆ, ನಿಮ್ಮ ಲೆವೆಲೇ ಬೇರೆ. ಅಲ್ಲ, ನಮ್ಮ ಹತ್ರ ಚಾಲೆಂಜ್ ಮಾಡಕ್ಕೆ ಬರ್ತೀರಾ ನೀವು? ಅಲ್ಲ, ನೀವೇನು ಇಲ್ದಾರೆ ಇಷ್ಟೊಂದು ಚಾಲೆಂಜ್ ಮಾಡಬೇಕಾದ್ರೆ ನಾವು ಇರೋ ಅಂಥವ್ರು ನಾನು ಇನ್ನೆಷ್ಟು ಚಾಲೆಂಜ್ ಮಾಡಬೇಡ. ಅದು ನನ್ನ ಹತ್ರ. ನಿಮ್ಮ ಹತ್ರ ನಾವು ನಿಮ್ಮಂಥ ಲೋಕಲ್ ಜನ ಅಲ್ಲ, ನಾವು ಸ್ಟ್ಯಾಂಡರ್ಡ್ ಜನ. ನಾವು ಯಾವಾಗಲೂ ಸ್ಟ್ಯಾಂಡರ್ಡೇ, ನಾವು ಬ್ರ್ಯಾಂಡೆಡ್ಡು. ನೋಡ್ತೀನಿ ಯೋಸ್ತೀನಿ ಇರುತ್ತೆ. ಬ್ರ್ಯಾಂಡೆಡ್ಡು ಸ್ಟ್ಯಾಂಡರ್ಡು ಎಲ್ಲ ನಾನು ನೋಡ್ತೀನಿ. ಬ್ರ್ಯಾಂಡೆಡ್ ಸ್ಟ್ಯಾಂಡರ್ಡ್ ಎಲ್ಲ ಎಷ್ಟು ದಿನ ನಡೆಯುತ್ತೆ ಅಂತೇಳಿ ನೋಡ್ತೀವಿ. ನಾವು ಇದೇ ಊರಾಗೆ ಇರ್ತೀವಿ, ನೋಡೋಣ. ನೀವಿಬ್ರು ನೋಡೋ, ನಮ್ಮ ಎದುರಿಗೆ ನನ್ನ ಮಗಳ ಎದುರಿಗೆ ನೀವಿಬ್ರು ಇಬ್ಬರು ಗುದ್ದಾಡ್ಕೊಂಡು ಬೇರೆ ಹೋಗ್ಲಿಲ್ಲ. ಇಬ್ಬರು ನೀವು ಸುಖವಾಗಂತೂ ಇರಲ್ಲ, ಹಾಳಾಗಿ ಹೋಗ್ತೀರ. ಮಾತಾಡೋದು ನೋಡು, ಸರಿಯಾಗಿ ನೆಟ್ಟಗಿರಲಿ, ಸಂಸಾರ ಮಾಡಿಸ್ಲಿ. ಇವಾಗ ದುಡ್ದಾಕ್ಲಿ, ಮದುವೆ ಆಗಿರೋಳಿಗೆ ಇವಾಗ ದುಡ್ದಾಕ್ಲಿ. ನನ್ನ ಮಗಳನ್ನಂತೂ ನೋಡ್ಕೊಂಬಕ್ಕಾಗಲ್ಲ ಅಂತ ಹಿಂಗೆ ಮಾಡೋದ್ನಲ್ಲ, ಇವಳು ಅದು ಹೆಂಗೆ ಎಪಾಟಿ ದುಡಿತಾಳೆ ನೋಡ್ತೀನಿ. ದುಡಿತಾಳೆ, ಅದೃಷ್ಟ ಇವತ್ತು ನನಗೆ, ಅದೃಷ್ಟ ಲಕ್ಷ್ಮಿ ಅವಳು ಇವತ್ತು. ಇವತ್ತು ನನಗೆ ಇವತ್ತು ಅವಳು ಅದೃಷ್ಟ ಇದ್ದಂಗೆ. ಅವಳು ಬಂದಾಗಿಂದ ನನ್ನ ಜೀವನ ಇವತ್ತು ಭಾಳ ಬಂಗಾರ ಆಗೈತೆ ಗೊತ್ತಾ? ಅವಳು ಮದುವೆ ಆದಾಗಿಂದ ನನಗೇನು ಒಳ್ಳೇದಾಗಿರಲಿಲ್ಲ, ಅವಳಿಂದನೇ ನನಗೆ ಇವತ್ತೆಲ್ಲ ಬರೀ ಕೆಟ್ಟದ್ದಾಗಿದ್ದು. ನೋಡೋಣ ಬಾರ ಅಣ್ಣ, ನೋಡೋಣ ಬಾ. ಯೋಚನೆ ಇದೆಲ್ಲ ಒಳ್ಳೇದೆಲ್ಲ ಯೋಚನೆ ನಡೆಯುತ್ತೆ, ನೋಡೋಣ. ನಮ್ಮ ಅಮ್ಮನಿಂದ ಕೆಟ್ಟದ್ದಾಗಿತ್ತಂತೆ, ಇವರಿಂದ ಒಳ್ಳೇದಾಗುತ್ತಂತ. ಅದು ಯೋಚನೆ ಒಳ್ಳೇದಾಗುತ್ತೆ, ನೋಡೋಣ ಬಾ, ನೋಡೋಣ. ಭಾಳ ಸಿಟ್ಟಿತ್ತು, 3 ಜನನೂ ಸೇರ್ಕೊಂಡು ಸರಿಯಾಗಿ ಬಾರಿಸ್ಬಿಟ್ವಿ. ಸರಿಯಾಗಿ ಬಾರಿಸಿ ಸರಿಯಾಗಿ ಹೇಳ್ತಾ ಇದೀವಿ. ನಮ್ಮ ಕಣ್ಣೆದುರಿಗೆ ಹಾಳಾಗಿ ಹೋಗ್ತೀರಾ ಇವರಿಬ್ಬರು ಅಂತೂ ಸುಖವಾಗಿರಲ್ಲ. ನನ್ನ ಮಗಳಿಗೆ ಮೋಸ ಮಾಡಿ ಇವತ್ತು ಇವರು ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ ಇವ್ರು ಯಾವುದೇ ಕಾರಣಕ್ಕೂ ಚೆನ್ನಾಗಿರಲ್ಲ. ನನ್ನ ಮಗಳ ಎದುರಿಗೇನೆ ಇವರಿಬ್ರು ಹಾಳಾಗಿ ಹೋಗ್ತಾರೆ. ಇವರಂತೂ ಉದ್ಧಾರ ಆಗಲ್ಲ, ನಿಜವಾಗ್ಲೂ ಉದ್ಧಾರ ಆಗಲ್ಲ ಇವರಿಬ್ರು. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.